ನಮಸ್ಕಾರ ಸ್ನೇಹಿತರೆ, ಸಮಾಜ ವಿಜ್ಞಾನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪರಶುರಾಮ್. 2025ರ ಕಾರ್ TET ಪರೀಕ್ಷೆಯಲ್ಲಿ ನಡೆದಂತಹ ಸಮಾಜ ವಿಜ್ಞಾನ ಪತ್ರಿಕೆಯ ಕೀ ಉತ್ತರಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಉತ್ತರಗಳನ್ನು ಚೆಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಮೊದಲನೆಯ ಪ್ರಶ್ನೆ, ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಮಾಲ್ಡೀವ್ಸ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಗ್ರೀಕ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಅಲಹಾಬಾದ್ ಶಾಸನ ಅಥವಾ ಅಲಹಾಬಾದ್ ಪ್ರಶಸ್ತಿಯು ಈ ಭಾಷೆಯಲ್ಲಿದೆ ಅಂತ ಇದೆ. ಸಂಸ್ಕೃತ ಭಾಷೆಯಲ್ಲಿ ಇದೆ ಸ್ನೇಹಿತರೆ ಅದು. ನೆಕ್ಸ್ಟ್ 94ನೇ ಪ್ರಶ್ನೆ, ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಕವನ್ನು ಬರೆದವರು ಯಾರು ಅಂತ ಇದೆ. ಸರಿಯಾದಂಥ ಉತ್ತರ ವರಹ ಮಿಹಿರ. ಮೂಡಬಿದಿರೆ 1000 ಕಂಬಗಳ ಬಸದಿಯು ಸಂಬಂಧಿಸಿರುವುದು ಅಂತ ಇದೆ. ಸರಿಯಾದಂಥ ಉತ್ತರ ವಿಜಯನಗರ ಸಾಮ್ರಾಜ್ಯ. ನೆಕ್ಸ್ಟು, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಮತ್ತೆ ರಿಪೀಟ್ ಆಗಿದೆ ಸ್ನೇಹಿತರೆ. ಇದು ಪ್ರಶ್ನೆ, ತಾಳಗುಂದದ ಶಾಸನ. ನೆಕ್ಸ್ಟು, ಕರ್ನಾಟಕದಲ್ಲಿ ದೊರೆತಿರುವ ಸಾಹಿತ್ಯ, ಇದು ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ತೆನಾಲಿ ರಾಮಕೃಷ್ಣ ಬರೆದಂತಹ ಕೃತಿ ಯಾವುದು ಅಂತ ಇದೆ. ಉಭಟಾರಾಧ್ಯ ಚರಿತಂ. ಸರಿಯಾದಂಥ ಉತ್ತರ. ಡೇವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂತ ಇದೆ. ಮೈಕಲ್ ಏಂಜೆಲೋ. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ ಅಂತ ಇದೆ. 1976 ಸ್ನೇಹಿತರೆ. ನೆಕ್ಸ್ಟು, ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆ ಅಂತ ಇದೆ. ಅದು 15 ಸ್ನೇಹಿತರೆ. ನೆಕ್ಸ್ಟು, ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ನೆಕ್ಸ್ಟು ಯಾವುದಂತಂದರೆ, ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಅಂತ ಇದೆ. ಅದು 52ನೇ ವಿಧಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಅಂತ ಇದೆ. ಅದು ಅಕ್ಟೋಬರ್ 8. ನೆಕ್ಸ್ಟು, ಆ್ಯಂಡೀಸ್ ಪರ್ವತ ಸರಣಿ ಇರುವ ಖಂಡ ಅಂತ ಇದೆ. ಅದು ದಕ್ಷಿಣ ಅಮೇರಿಕಾ. ಏಷ್ಯಾದ ಚಿಕ್ಕ ದೇಶ ಅಂತ ಇದೆ. ಅದು ಮಾಲ್ಡೀವ್ಸ್ ಸ್ನೇಹಿತರೆ, ಅದು ಉತ್ತರ. ನೆಕ್ಸ್ಟು, ಇದನ್ನು ವಿಶ್ವದ ಕಾಫಿ ಬಂದರು ಅಂತ ಕರೀತಾರೆ ಅಂತ ಇದೆ. ಅದು ಬ್ರೆಜಿಲ್ ದೇಶ. ನೆಕ್ಸ್ಟು, ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರು ಅಂತ ಇದೆ. ಅದು 63.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ನೆಕ್ಸ್ಟ್ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಸ್ತರ ಅಂತ ಇದೆ ಅಥವಾ ಕೆಳಪದರ ಅಂತ ಇದೆ. ಅದು ಪರಿವರ್ತನಾ ಮಂಡಲ. ನೆಕ್ಸ್ಟ್ ಪ್ರಶ್ನೆ, ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟಿ ಅಂತ ಇದೆ. ಅದು ಚಾರ್ಮಡಿ ಘಾಟಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಕಲಬುರಗಿ ಜಿಲ್ಲೆ. ಆಗಸ್ಟು, ಅಸಂಘಟಿತ ಕಾರ್ಮಿಕರೆಂದರೆ ಅಂತ ಇದೆ. ಅದು ವಾಹನಗಳನ್ನು ರಿಪೇರಿ ಮಾಡುವವರು. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಆ್ಯಡಮ್ ಸ್ಮಿತ್. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಿಸಲಾದ ವರ್ಷ 1949. 35ರಂದು ಸ್ಥಾಪನೆ ಆಯಿತು. ಆದರೆ 49 ಜನವರಿ 1ರಂದು ಅದು ರಾಷ್ಟ್ರೀಕರಣ ಆಯಿತು. ನೆಕ್ಸ್ಟ್ ಪ್ರಶ್ನೆ, ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಇದೆ. ಸರಿಯಾದಂಥ ಉತ್ತರ 1955. ಸಂಗಮ್ ಸಾಹಿತ್ಯ ಸಂಬಂಧಿಸಿದ ರಾಜವಂಶಗಳು ಅಂತ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಚೋಳರು, ಚೇರರು ಮತ್ತು ಪಾಂಡ್ಯರು. ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಅಂತ ಇದೆ ಸ್ನೇಹಿತರೆ. ಅದಕ್ಕೆ ಸರಿಯಾದಂಥ ಉತ್ತರ ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಇದೆ. ಸರಿಯಾದ ಜೋಡಿ ಯಾವುದಂತಂದರೆ ಅಹಮದ್ ನಗರದ ನಿಜಾಮ್ ಶಾಹಿ, ಇದು ಸರಿಯಾದಂಥ ಉತ್ತರ. ಆದಿಲ್ ಶಾಹಿ ಬಿಜಾಪುರ, ಇಮ್ಮದ್ ಶಾಹಿ ಬಿರಾರ್, ಬರೀದ್ ಶಾಹಿ ಬೀದರ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್, ಲಿಯೋನಾರ್ಡೋ ಡಾ ವಿಂಚಿ ವರ್ಣಚಿತ್ರಗಳು ಅಂತ ಇದೆ. ಆತನ ವರ್ಣಚಿತ್ರಗಳು ಮೊನಾಲಿಸ ಮತ್ತು ಲಾಸ್ಟ್ ಸಪ್ಪರ್. ಅಂದರೆ ಎ ಮತ್ತು ಸಿ ಯಾವುದರಲ್ಲಿದೆಯೋ ಅದು ಸರಿಯಾದಂಥ ಉತ್ತರ, ಅಂದರೆ 4ನೇ ಆಪ್ಷನ್. 1848ರಲ್ಲಿ ನಡೆದ ಪ್ರಮುಖ ಘಟನೆ ಅಂತ ಇದೆ ಸ್ನೇಹಿತರೆ. ಅದು ಯಾವುದಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ. ನೆಕ್ಸ್ಟ್ ಪ್ರಶ್ನೆ,
ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು ಅಥವಾ ಪ್ರಾರಂಭಿಸಿದವರು ಅಂತ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ನೆಕ್ಸ್ಟ್ ಪ್ರಶ್ನೆ, 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಅಂತ ಇದೆ ಸ್ನೇಹಿತರೆ, ಅದು ಬಾಹ್ಯ ಆಕ್ರಮಣ. ನೆಕ್ಸ್ಟು ಸರಿಯಾದ ಜೋಡಿ ಯಾವುದು ಅಂತ ಇದೆ ಸ್ನೇಹಿತರೆ, ಇಲ್ಲಿ ದೇಶ ಮತ್ತು ಅವುಗಳ ಸಂಸತ್ತುಗಳನ್ನು ಕೊಟ್ಟಿದ್ದಾರೆ. ಅದು ಸರಿಯಾದಂಥ ಉತ್ತರ ಇಸ್ರೇಲಿನ ನೆಸ್ಸೆಟ್ ಸ್ನೇಹಿತರೆ. ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಸಂಖ್ಯೆ ಕಾಯಂ ಸದಸ್ಯರ ಗುಂಪು ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಅಮೇರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್. ಇದನ್ನು ಸಿಂಪಲ್ಲಾಗಿ ನಾನು RCB ಫ್ಯಾನ್ ಅಂತಂದು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಅಥವಾ ಅದನ್ನು ABCFR ಅಂತಾದರೂ ನೆನಪಿಟ್ಕೊಳ್ಬೋದು. ಬಹುಶಃ ನಾನು ಈ ಎಲ್ಲ ಹೇಳಿರ್ತಕ್ಕಂಥ ವಿಡಿಯೋಗಳು ಬಹಳಷ್ಟು ನನ್ನ ವಿಡಿಯೋಗಳಿಂದನೇ ಬಂದಿದ್ದಾವೆ ಸ್ನೇಹಿತರೆ. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ 74%. ಓಲ್ಡ್ ಫೇತ್ಫುಲ್ ಗೇಸರ್ ಈ ದೇಶದಲ್ಲಿದೆ, ಅದು ಅಮೇರಿಕಾ ದೇಶ ಅಂದರೆ USA ಇದೆ ಸ್ನೇಹಿತರೆ ಇದು. ನೆಕ್ಸ್ಟು ಸಂಭಾಜಿಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಈ ಎಲ್ಲ ವೃತ್ತಗಳನ್ನು ಹೊಂದಿರತಕ್ಕಂಥ ಖಂಡ ಯಾವುದಂತಂದರೆ ಅದು ಆಫ್ರಿಕಾ ಖಂಡ. ನೆಕ್ಸ್ಟು ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಅಂತ ಇದೆ ಸ್ನೇಹಿತರೆ, ಅದು ಡಾಲಿ ಮತ್ತು ವಿಕ್ಟೋರಿಯಾ. ಓಜೋನ್ ಅನಿಲವು ಕಂಡು ಬರತಕ್ಕಂತಹ ಪದರ ಅಂತ ಇದೆ, ಅದು ಸಮೋಷ್ಣ ಮಂಡಲ ಸ್ನೇಹಿತರೆ. ನೆಕ್ಸ್ಟು ಕಲ್ಲಿದ್ದಲಿನ ವಿಧಗಳು ಅಂತ ಇದೆ, ಕಲ್ಲಿದ್ದಲಿನಲ್ಲಿ ಬರ್ತಕ್ಕಂತಹ ವಿಧಗಳು ಲಿಗ್ನೈಟು, ಫೀಟು, ಬಿಟುಮಿನಸ್ ಮತ್ತು ಅಂಥ್ರಾಸೈಟ್ ಅಂತ ಇದ್ದಾವೆ. ನೆಕ್ಸ್ಟ್ ಪ್ರಶ್ನೆ, ತಪ್ಪಾಗಿರುವ ಜೋಡಿಯನ್ನು ಆರಿಸಿ ಅಂತ ಇದೆ. ತಪ್ಪಾಗಿರ್ತಕ್ಕಂಥ ಜೋಡಿ ಮೇಲಿನ 3 ಸರಿ ಇದ್ದಾವೆ. ಬೊಕಾರೋ ಸ್ಟೀಲ್ ಪ್ಲ್ಯಾಂಟು ಇದು ಒಡಿಸ್ಸಾ, ಇದು ತಪ್ಪಾಗಿದೆ ಸ್ನೇಹಿತರೆ, ಯಾಕಂದರೆ ಬೊಕಾರೋ ಬರೋದು ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ. ಜಾರ್ವಾ, ಓಂಗೆ, ಬುಡಕಟ್ಟುಗಳು ಕಂಡು ಬರತಕ್ಕಂಥ ದ್ವೀಪ. ಈ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ನೆಕ್ಸ್ಟ್ ಪ್ರಶ್ನೆ, BNSSನ ವಿಸ್ತೃತ ರೂಪ ಏನಂತಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸ್ನೇಹಿತರೆ. ನೆಕ್ಸ್ಟು ಸರಿಯಾದ ಜೋಡಿ ಯಾವುದು ಅಂತ ಕೇಳಿದರೆ ಸರಿಯಾದ ಜೋಡಿ ಯಾವುದು ಅಂತಂದರೆ ಸುವರ್ಣ ಕ್ರಾಂತಿ, ಹಣ್ಣು ಹೂಗಳ ಉತ್ಪಾದನೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಕಲೆ ಎಂದವರು ಯಾರು ಅಂತಂದರೆ JL ಹೇನ್ಸ್ರವರು ಸರಿಯಾದಂಥ ಉತ್ತರ. ನೆಕ್ಸ್ಟು 136ನೇದು ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಿನಲ್ಲಿ ಪ್ರಾರಂಭ ಆಯಿತು. ಈ ಜೇಮ್ಸ್ ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಯಂತ್ರವನ್ನು ಕಂಡುಹಿಡಿದ, ಮ್ಯೂಲ್ ಯಂತ್ರವನ್ನು ಸ್ಯಾಮ್ಯುಯಲ್ ಕ್ರಾಂಪ್ಟನ್ ಕಂಡುಹಿಡಿದ, ಕಾಟನ್ ಜಿನ್ ಎಂಬ ಯಂತ್ರವನ್ನು ಎಲಿ ವಿಟ್ನೆ ಕಂಡುಹಿಡಿದ. ಈ ಎಲ್ಲ 4 ಉತ್ತರಗಳು ಸರಿ ಇದ್ದಾವೆ ಸ್ನೇಹಿತರೆ, ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಇದು ಸರಿಯಾದಂಥ ಉತ್ತರ ಆಗಿದೆ. ಇದಕ್ಕೆ 137ನೇದು ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ವಿಧಿ 106 ಸ್ನೇಹಿತರೆ, 106ನೇ ತಿದ್ದುಪಡಿಯಾಗಿದೆ. ಅದು ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ್ದು ಯಾವುದಂತಂದರೆ ಇದು ವಾಯುಮಂಡಲದ ಅತ್ಯಂತ ಕೆಳಮಟ್ಟದಲ್ಲಿ ಇರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯೋದು ಕೊಟ್ಟಿದ್ದಾರೆ. ಭೂಮಿಗೆ ಗೇಣಿ ಬರುತ್ತೆ, ಶ್ರಮಕ್ಕೆ ಕೂಲಿ ಬರುತ್ತೆ. ಅಂದರೆ A4 ಎಲ್ಲಿದೆ ಅಂತ ನೋಡಬೇಕು. A4 2ರಲ್ಲಿ ಐತಿ, B3 ಇದೆ, B3 2ರಲ್ಲಿ ಐತಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಬಂಡವಾಳ ಬಡ್ಡಿ C2 ಎಲ್ಲಿ ಐತಿ ನೋಡಬೇಕು. C2 ಇದರಲ್ಲಿ ಐತಿ. ಇನ್ನು ಕೆಳಗೊಂದು ನೋಡಿಬಿಡೋಣ, ಕೆಳಗೆ ಇಲ್ಲ. ಅಂದರೆ C2 ಇರ್ತಕ್ಕಂಥದ್ದು 2ರಲ್ಲಿ ಮಾತ್ರ. ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ. ಮತ್ತು ಸಂಘಟನೆ ಲಾಭ ಅಂದರೆ D1 ಇದು ಸರಿಯಾಗಿದೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ಇನ್ನು ನೆಕ್ಸ್ಟು CCPA ವಿಸ್ತೃತ ರೂಪ ಏನು ಅಂತ ಇದೆ. CCPA ವಿಸ್ತೃತ ರೂಪ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ. ನೆಕ್ಸ್ಟು ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವ ಬೋಧನಾ ಉದ್ದೇಶ ಯಾವುದು ಅಂತ ಇದೆ. ವಿಶ್ಲೇಷಣೆ ಅಂತಂದರೆ ಅದು ಅನ್ವಯಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನ ಯಾವುದು ಅಂತ ಇದೆ. ಅದು ಅನುಭವಾತ್ಮಕ ಕಲಿಕಾ ವಿಧಾನ ಸ್ನೇಹಿತರೆ. ನೆಕ್ಸ್ಟು
ಹರ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಅಂತ ಇದೆ. ಅಂದರೆ ಹರ್ಬರ್ಟನ ಪಂಚ ಸೋಪಾನ ಸಿದ್ಧಾಂತ, ಅಂದರೆ ಪಂಚ ಅಂತಂದರೆ 5 ಸರಿಯಾದಂತಹ ಉತ್ತರ. ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಅಂತ ಇದೆ. ಬೋಧನೆಯ ಅವಧಿ 5 ರಿಂದ 10 ನಿಮಿಷ ಸ್ನೇಹಿತರೆ. ಇದೆಲ್ಲದಕ್ಕೂ ಏನಂತಾರೆ, ನನ್ನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ವಿವರಣೆ ಇದೆ. ಹಿಂದಿನ ವಿಡಿಯೋಗಳನ್ನು ಕೇಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟು, ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ನಡೆಸುವ ಪರೀಕ್ಷೆಯೇ ನೈದಾನಿಕ ಪರೀಕ್ಷೆ ಸ್ನೇಹಿತರೆ. ಎಲ್ಲ ಈ ವಿಡಿಯೋ ಇದು ಸಹಿತ ಏನಂತಂದರೆ ನನ್ನ ವಿಡಿಯೋದಲ್ಲಿ ಇದೆ. ನೆಕ್ಸ್ಟು, ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಅಂತ ಇದೆ. ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಅಂತಾರೆ ಧನಾತ್ಮಕ ಪರಸ್ಪರಾವಲಂಬನೆ ಸ್ನೇಹಿತರೆ, ಸರಿಯಾದಂಥ ಉತ್ತರ. ನೆಕ್ಸ್ಟು, ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯೇ ಕೋಷ್ಟಕ ಪಟ ಸ್ನೇಹಿತರೆ ಇದು. ನೆಕ್ಸ್ಟು, ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಏನಂತಂದರೆ ಬೋಧನಾ ಕೌಶಲ್ಯಗಳನ್ನು ಕಲಿಸೋದು. ಯಾರಿಗೆ ಅಂತಂದರೆ ಪ್ರಶಿಕ್ಷಣಾರ್ಥಿಗಳಿಗೆ, ಅಂದರೆ ತರಬೇತಿಯನ್ನು ಪಡಿತಕ್ಕಂಥವರಿಗೆ. ಸಿದ್ಧತೆಗೊಳಿಸುವ ಹಂತವು ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ ಅಂತ ಇದೆ ಸ್ನೇಹಿತರೆ. ಅದು ಏನಂತಾರೆ, ನಿರೂಪಣಾ ತಂತ್ರದ ಮೊದಲನೆಯ ಹಂತವೇ ಸಿದ್ಧತೆಗೊಳಿಸ್ತಕ್ಕಂಥ ಹಂತ ಸ್ನೇಹಿತರೆ. ನೆಕ್ಸ್ಟು, ಕೊನೆಯ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು ಅಂತ ಇದೆ. ಕ್ಷೇತ್ರ ಪ್ರವಾಸಗಳನ್ನು ಮಾಡೋದರಿಂದ ನೇರ ಅನುಭವ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡೋದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ನಾವು ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳಬೇಕು ಸ್ನೇಹಿತರೆ. ಈ ಎಲ್ಲ ಪ್ರಶ್ನೆಗಳಿಗೂ ನನ್ನ ವಿಡಿಯೋದಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದೀನಿ. ನನ್ನ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ಬಹಳಷ್ಟು ಅಂಕಗಳನ್ನು ತೆಗೆದುಕೊಳ್ಬೋದಾಗಿತ್ತು. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.